ಕೇರಳದ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತು. ಯಾಕಂದ್ರೆ ಅಲ್ಲಿ ಸಿಕ್ಕ ನಿಧಿ ಮತ್ತು ಅದ್ಭುತಗಳಿಂದ ಈ ದೇವಸ್ಥಾನ ಪ್ರಸಿದ್ಧಿ ಪಡೆದಿದೆ. ಈ ವಿಡಿಯೋದಲ್ಲಿ ನಾವು ಪದ್ಮನಾಭ ಸ್ವಾಮಿ ದೇವಾಲಯದ ಹಿಸ್ಟರಿ ಮತ್ತು ನಿಷ್ಠರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿರುವ ಈ ಪದ್ಮನಾಭ ಸ್ವಾಮಿ ದೇವಾಲಯ ದೇಶದ ಪುರಾತನ ದೇವಾಲಯಗಳಲ್ಲಿ ಒಂದು. ಇದರಲ್ಲಿ ಆಶ್ಚರ್ಯ ಏನು ಅಂದ್ರೆ ದೇವಾಲಯ ನಿರ್ಮಾಣ ಮಾಡಿದ ಡೇಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ 500 BC ಇಂದ 300 AD ಮಧ್ಯದಲ್ಲಿ ಬಂದ ಸಾಹಿತ್ಯಗಳಲ್ಲಿ ಈ ದೇವಾಲಯದ ಬಗ್ಗೆ ಉಲ್ಲೇಖಗಳಿವೆ. 9ನೇ ಶತಮಾನದ ಕವಿ ನಮಳ್ವಾರ್ ತಮ್ಮ ಕವನಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ತಿರುವಂಕೋರ್ ರಾಜ ಕುಟುಂಬದ ಆಳ್ವಿಕೆಯಲ್ಲಿದ್ದ ಈ ದೇವಾಲಯ ಮಹಾವಿಷ್ಣುವನ್ನು ಪೂಜಿಸುವ 18 ದಿವ್ಯ ಕ್ಷೇತ್ರಗಳಲ್ಲಿ ಒಂದು. ಆದ್ರೆ ಈ ದೇವಾಲಯದಲ್ಲಿರುವ 6 ನೆಲಮಹಡಿ ಕೊಠಡಿಗಳು ಇಡೀ ಪ್ರಪಂಚವನ್ನೇ ತನ್ನ ಕಡೆ ಸೆಳೆಯುವಂತೆ ಮಾಡುತ್ತೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಿಂದ ಆ 6 ಕೊಠಡಿಗಳನ್ನು ತೆರೆಯಲು ಪ್ರಯತ್ನಿಸುತ್ತಾರೆ. ಈ 6 ಕೊಠಡಿಗಳಿಗೆ ABCDEF ಎಂದು ಹೆಸರಿಡುತ್ತಾರೆ. ಆದ್ರೆ ಈ 6 ಕೊಠಡಿಗಳಲ್ಲಿ ಬಿ ಕೊಠಡಿ ಮಾತ್ರ ಓಪನ್ ಮಾಡಲಿಲ್ಲ. ಉಳಿದ 5 ಕೊಠಡಿಗಳಲ್ಲಿ ಸಿಕ್ಕ ನಿಧಿ ಇಡೀ ಪ್ರಪಂಚವನ್ನೇ ಆಶ್ಚರ್ಯ ಪಡುವಂತೆ ಮಾಡುತ್ತದೆ. ಸಾವಿರಾರು ವಜ್ರ ವೈಡೂರ್ಯಗಳು, ಚಿನ್ನದ ನಾಣ್ಯಗಳು, ವಜ್ರದ ಕಿರೀಟಗಳು, ಮುತ್ತು ರತ್ನಗಳು, 3.5 ಅಡಿ ಮಹಾವಿಷ್ಣುವಿನ ಮೂರ್ತಿಯ ವಿಗ್ರಹ ಮತ್ತು ರೋಮ್ ನೆಪೋಲಿಯನ್ ಕಾಲದ ನಾಣ್ಯಗಳು ಸಿಕ್ಕಿವೆ. ಒಂದು ನಾಣ್ಯ 2 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತದೆ. ಇನ್ನೂ ಎಷ್ಟೋ ಊಹಿಸಲಾರದಷ್ಟು ಬಂಗಾರ ಮತ್ತು ವಜ್ರಗಳು ಸಿಕ್ಕಿವೆ. ಇವುಗಳ ಬೆಲೆ ಅಂದಾಜು $1 ಟ್ರಿಲಿಯನ್ ಹೆಚ್ಚು ಇರಬಹುದೆಂದು ಅಂದಾಜು ಮಾಡಿದ್ದಾರೆ. ನಂತರ ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಂಪತ್ತು ಇರೋ ದೇವಾಲಯವಾಗಿ ಪ್ರಸಿದ್ಧಿಯಾಗುತ್ತದೆ. ಇನ್ನೂ ಮಿಸ್ಟರಿಯಾಗಿ ಉಳಿದಿರುವ ಬಿ ಕೊಠಡಿ ಬಗ್ಗೆ ಹೇಳಬೇಕು ಅಂದ್ರೆ ಈ ಕೊಠಡಿಗೆ ಉಳಿದ ಕೊಠಡಿಗಳ ತರ ಲಾಕ್ ಸಿಸ್ಟಮ್ ಇಲ್ಲ. ಚರಿತ್ರೆ ಏನು ಹೇಳುತ್ತೆ ಅಂದ್ರೆ ಈ ಬಿ ಕೊಠಡಿನ ನಾಗಬಂಧನದಿಂದ ಮುಚ್ಚಿ ಹಾಕಿದ್ದಾರೆ ಅಂತ. ನಾಗಬಂಧನ ಅಂದ್ರೆ ಪುರಾತನ ಕಾಲದ ಪವರ್ಫುಲ್ ಲಾಕಿಂಗ್ ಮೆಕ್ಯಾನಿಸಂ ಅಂತ ಅಂದುಕೊಳ್ಳೋಣ. ಅಂದ್ರೆ ಇದು ಯಾವುದೇ ಯಂತ್ರೋಪಕರಣಗಳ ಸಹಾಯವಿಲ್ಲದೆ ಮಂತ್ರಗಳ ಸಹಾಯದಿಂದ ಮುಚ್ಚಿರುವ ವಿಧಾನ. ಇದು ತುಂಬಾ ಅಪಾಯ ಕೂಡ. ಈ ಬಿ ಕೊಠಡಿಯ ಬಾಗಿಲಿನ ಮೇಲೆ ಕೆತ್ತಿರುವ 2 ನಾಗರ ಹಾವುಗಳು ಈ ನಾಗಬಂಧ ಶಕ್ತಿಯಿಂದ ಆ ಕೊಠಡಿಯನ್ನು ರಕ್ಷಿಸುತ್ತಿದೆ ಎಂದು ನಂಬಿದ್ದಾರೆ. ತುಂಬಾ ಶಕ್ತಿಯುತವಾದ ಗರುಡ ಮಂತ್ರವನ್ನು ಉಪಯೋಗಿಸಿದಾಗ ಮಾತ್ರ ಈ ನಾಗಬಂಧ ಬಿಡುಗಡೆಯಾಗುತ್ತದೆ ಎಂದು ಜನ ನಂಬಿದ್ದಾರೆ. ಆ ಗರುಡ ಮಂತ್ರ ಗೊತ್ತಿರುವ ಮಹಾಸಾಧುಗಳಿಗೆ ಮಾತ್ರ ಈ ಕೊಠಡಿಯನ್ನು ತೆಗೆಯಲು ಸಾಧ್ಯವಾಗುತ್ತದೆ ಎಂದು ನಂಬಿದ್ದಾರೆ. ಇದು ಸಾಮಾನ್ಯ ಜನರಿಂದ ಆಗುವ ಕೆಲಸವಲ್ಲ. ಆ ಗರುಡ ಮಂತ್ರವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಈ ಬಾಗಿಲನ್ನು ತೆರೆಯಲು ಸಾಧ್ಯವಿಲ್ಲ. ಒಂದು ವೇಳೆ ಪ್ರಯತ್ನ ಮಾಡಿದರೆ ತೆರೆಯಲು ಪ್ರಯತ್ನಿಸಿದ ವ್ಯಕ್ತಿಗಳು ಅಪಾಯಕಾರಿ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಈ ಆಧುನಿಕ ಕಾಲದಲ್ಲಿ ನಾಗಬಂಧವನ್ನು ಹಾಕುವವರಾಗಲಿ ತೆಗೆಯುವರಾಗಲಿ ಯಾರೂ ಇಲ್ಲ. ಎಲ್ಲ ಕಡೆ ಬರೀ ಫೇಕ್ ಮಂತ್ರವಾದಿಗಳು ಬಾಬಾಗಳೇ ಇದ್ದಾರೆ. ಇದೊಂದು ಬಿ ಕೊಠಡಿಯಲ್ಲೇ ಉಳಿದ 5 ಕೊಠಡಿಗಳಿಗಿಂತ ಬೆಲೆ ಬಾಳುವ ವಸ್ತುಗಳು ಇರೋದ್ರಿಂದ ಇದಕ್ಕೆ ನಾಗಬಂಧ ಹಾಕಿದ್ದಾರೆ ಅಂತ ಕೆಲವರು, ಹಾಗೆ ಇನ್ನು ಕೆಲವರು ಏನೋ ಅಪಾಯ ಇರೋದ್ರಿಂದ ಮಂತ್ರ ಬಳಸಿ ನಾಗಬಂಧ ಹಾಕಿದ್ದಾರೆ ಅಂತ ವಾದ ಮಾಡುತ್ತಾರೆ. ಈ ಬಿ ಕೊಠಡಿಯನ್ನು ಬಲವಂತವಾಗಿ ತೆಗೆಯುವುದರಿಂದ ಖಂಡಿತವಾಗಿ ಯಾವುದೋ ಒಂದು ದುರಂತ ನಡೆಯುತ್ತದೆ ಅಂತ ನಂಬುವವರು ತುಂಬಾ ಜನ ಇದ್ದಾರೆ. ಕೆಲವು ಜನರ ನಂಬಿಕೆ ಏನು ಅಂದ್ರೆ ಈ ಬಿ ಕೊಠಡಿ ಒಳಗೆ ಇನ್ನೊಂದು ಕೊಠಡಿ ಇದೆ ಅಂತ. ಅದರ ಒಳಗಡೆ ಹೋದ್ರೆ ಪ್ಯೂರ್ ಗೋಲ್ಡ್ ಇಂದ ಮಾಡಿದ ಕೋಣೆ ಇರುತ್ತೆ ಅಂತ. ಅಲ್ಲಿ ನಿಜವಾದ ರಹಸ್ಯ ಅಡಗಿದೆ ಎಂದು ಕೆಲವರು ನಂಬಿದ್ದಾರೆ. ಅಲ್ಲಿ ಮಾನವನ ಊಹೆಗೂ ಸಿಗದ ಅದ್ಭುತ ಅಡಗಿದೆ ಎಂದು ತುಂಬಾ ಜನ ನಂಬಿದ್ದಾರೆ. ಅದಕ್ಕೆ ಕೇರಳ ಗೌರ್ಮೆಂಟ್ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ಸ್ಪೆಷಲ್ ಸೆಕ್ಯೂರಿಟಿ ಝೋನ್ ಅಂತ ಡಿಕ್ಲೇರ್ ಮಾಡುತ್ತೆ. ಮೆಟಲ್ ಡಿಟೆಕ್ಟರ್, ಎಕ್ಸ್ರೇ ಬ್ಯಾಗೇಜ್ ಸ್ಕ್ಯಾನರ್, ಸೆಕ್ಯೂರಿಟಿ ಕ್ಯಾಮೆರಾಸ್ ಮತ್ತು ಪೊಲೀಸ್ ಫೋರ್ಸ್ ಇಂದ ಈ ದೇವಾಲಯವನ್ನು ರಕ್ಷಣೆ ಮಾಡುತ್ತಿದ್ದಾರೆ. ಈ ಆಧುನಿಕ ವಿಜ್ಞಾನ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದ ವಿಷಯಗಳು ಇನ್ನೂ ಇದೆ ಅನ್ನೋದಕ್ಕೆ ಈ ಮಿಸ್ಟರಿ ಒಂದು ಉದಾಹರಣೆ. ಇದೆಲ್ಲ ನಿಜಾನ ಸುಳ್ಳ ಅನ್ನೋದು ಅವರವರ ಆಲೋಚನೆಗೆ ಬಿಟ್ಟ ವಿಚಾರ. ಇದು ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಸಂಬಂಧಪಟ್ಟ ಮಾಹಿತಿ.